ದೃಷ್ಟಿದೋಷ ಅನ್ನೋ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾವು ಮನೆಯಲ್ಲಿ ಅದನ್ನು ಫಾಲೋ ಅಪ್ ಮಾಡಲ್ಲ. ಇದು ತಪ್ಪು ಕಲ್ಪನೆ ಫ್ರೆಂಡ್ಸ್. ಯಾಕಂದರೆ ನಾನು ಇಬ್ಬರ ಮಕ್ಕಳು ನಾವು ಸಡನ್ನಾಗಿ ಮಗು ಕಿರಿಕಿರಿ ಮಾಡೋದು, ಅಳೋದು, ನಿದ್ರೆ ಮಾಡದೇ ಇರೋದು, ಊಟ ಬಿಡೋದು ಈ ಥರ ಮಾಡುತ್ತೆ. ಈಗ ನೀವು ಜನ್ಮದ ಜೋಡಿ ಪಿಕ್ಚರ್ ನೋಡಿರ್ಬೋದು. ಅದರಲ್ಲಿ ಒಂದು ಅವಳು ಹೀರೋಯಿನ್ ಇರ್ತಾಳಲ್ಲ, ಅವಳು ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಇದು ಮಾಡಿರ್ತಾಳಲ್ಲ, ಜೊತೆಗೆ ಯಾವ ಥರ ನಿವಾರಿಸೋದು ಅಂತ ಹೇಳ್ಬಿಟ್ಟು ನಾನು ಒಂದು ವಿಡಿಯೋನ ತೆಗೆದಿದ್ದೀನಿ ಫ್ರೆಂಡ್ಸ್. ನನ್ನ ಮಕ್ಕಳಿಗೆ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಗುರುವಾರ ಸಂಜೆ 6:30 ಆಗಿದೆ. ಈ ಟೈಮಲ್ಲಿ ನಾನು ನಿವಾಳಿಸ್ತಾ ಇದ್ದೀನಿ. ಇದನ್ನು ಕೂಡ ವಿಡಿಯೋ ಮುಂಚೆನೇ ತೆಗೆದಿದ್ದೆ ನಾನು. ಅದನ್ನು ಅದೇ ಥರನೇ ಏನು ಕೆಂಪು ನೀರು ಮತ್ತು ಹಳದಿ ಕಲರ್ ನೀರು ಅಥವಾ ಕಪ್ಪು ನೀರು ಇವೆರಡರಲ್ಲಿ ಯಾವುದಾದ್ರೂ ಒಂದು ಮಾಡ್ಕೋಬೋದು. ಈ ಥರ ಆದಮೇಲೆ ಮತ್ತು ಸಡನ್ನಾಗಿ ವೇಟ್ ಲಾಸ್ ಆಗ್ತಾರೆ, ತುಂಬಾ ಕಿರಿಕಿರಿ ಮಾಡ್ತಾ ಇರ್ತಾರೆ ಅಂದ ತಕ್ಷಣ ನಮಗೆ ಅರ್ಥ ಆಗಿಬಿಡಬೇಕು ಇದು ದೃಷ್ಟಿದೋಷ ಆಗಿದೆ ಮಗುವಿಗೆ. ಇದನ್ನು ಯಾವ ಥರ ನಿವಾರಿಸೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಏನು ಅಂತ ಹೇಳ್ಬಿಟ್ಟು ನಿಮಗೆ ಆಲ್ರೆಡಿ ಗೊತ್ತಿದೆ ಫ್ರೆಂಡ್ಸ್, ಯಾಕಂದರೆ ತಮ್ಮಲ್ಲಿ ನೋಡಿರ್ತೀರಾ. ಹೌದು ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ದೃಷ್ಟಿದೋಷ ಅನ್ನೋ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ದೃಷ್ಟಿದೋಷ ಅಂದರೆ ಏನು, ದೃಷ್ಟಿದೋಷ ಆದಾಗ ಏನೇನೆಲ್ಲ ನಾವು ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಹಿಂದಿನ ಕಾಲದಲ್ಲಿ ಒಂದು ಮನೆಯಲ್ಲಿ ಮಗು ಹುಡ್ತಾ ಇದೆ ಅಂತ ಅಂದ ತಕ್ಷಣ ಏನು ಮಾಡ್ತಾಯಿದ್ರು, ಮನೇಲಿರುವಂಥ ಅಜ್ಜಿರು ಅಥವಾ ಅಮ್ಮಂದರು ಮಗು ಹುಟ್ಟಿದಾಗಿಂದ ಮಗುಗೆ ಕಂಪ್ಲೀಟಾಗಿ 2 ವರ್ಷ ಅಥವಾ 2.5 ವರ್ಷ ಆಗೋವರೆಗೂ ಪ್ರತಿದಿನ ಸಂಜೆ ಗೋಧೂಳಿ ಅಂತ ಹೇಳ್ತೀವಲ್ಲ, ಆ ಗೋಧೂಳಿ ಟೈಮಲ್ಲಿ ಏನು ಮಾಡ್ತಾಯಿದ್ರು, ಒಂದು ಚೊಂಬು ನೀರು ಅಥವಾ ಏನಂತಾರೆ ಅದನ್ನು ಓಕಳಿ ಈ ಥರ ಮಾಡಿಬಿಟ್ಟು ಹುಡುಗರಿಗೆ ದೃಷ್ಟಿದೋಷ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನೀರನ್ನ ನಿವಾರಿಸಿ ಚೆಲ್ತಾಯಿದ್ರು ಫ್ರೆಂಡ್ಸ್. ಬಟ್ ಈಗಿನ ಕಾಲದಲ್ಲಿ ಏನಾಗಿದೆ ಅಂತಂದರೆ, ಇಲ್ಲ ಇದು ಒಂದು ಮೂಢನಂಬಿಕೆ, ಇದರಿಂದ ಏನೂ ಯೂಸ್ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಮನೆಯಲ್ಲಿ ಅದನ್ನು ಫಾಲೋ ಅಪ್ ಮಾಡಲ್ಲ. ಇದು ತಪ್ಪು ಕಲ್ಪನೆ ಫ್ರೆಂಡ್ಸ್. ಯಾಕಂದರೆ ನಾನು ಇಬ್ಬರ ಮಕ್ಕಳ ತಾಯಿ ಆಗಿರೋದ್ರಿಂದ, ನನಗೂ ಇದರ ಅನುಭವ ಆಗಿರೋದ್ರಿಂದ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕೆಲವೊಬ್ಬರು ಇರ್ತಾರಲ್ಲ ಮನೆಯಲ್ಲಿ ಸಿಂಗಲ್ ಪೇರೆಂಟ್ಸ್ ಆಗಿ ಅಥವಾ ಸಿಟಿಲಿ ಒಬ್ಬರೇ ಗಂಡ ಹೆಂಡ್ತಿ ಈ ಥರ ಇರ್ತಾರಲ್ಲ, ಅವರಿಗೆ ಯೂಸ್ ಆಗ್ಬೋದು ಅನ್ನೋ ಇಂಟೆನ್ಷನಲ್ಲಿ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆಮೇಲೆ ಇಲ್ಲಿ ನಾನು ಹೇಳೋವಂಥ ದೃಷ್ಟಿದೋಷ ಆಗಿರ್ಬೋದು ಅಥವಾ ನಿಯಮಗಳನ್ನಾಗಿರ್ಬೋದು ನಾವು ಫಾಲೋ ಮಾಡೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ. ಅವರಿಗೆ ಮೆಂಟಲಿ ಆಗಲಿ ಫಿಸಿಕಲಿ ಆಗಲಿ ನಾವು ಯಾವುದೇ ರೀತಿ ಅವರಿಗೆ ಪ್ರಾಬ್ಲಮ್ ಆಗೋ ಥರ ಮಾಡಲ್ಲ. ಒಂದು ಪಾಸಿಟಿವ್ ಥಾಟ್ ಅಷ್ಟೇ ಇದು. ಇದನ್ನು ಮಾಡೋದ್ರಿಂದ ಮಕ್ಕಳಲ್ಲಿ ನಾವು ಏನಾದರೂ ಚೇತರಿಕೆ ಕಂಡ್ವಿ ಅಂತಂದರೆ ನಮಗೆ ಸ್ವಲ್ಪ ಖುಷಿನೇ ಆಗುತ್ತೆ. ಹಾಗೇ ಆಗುತ್ತೆ. ಯಾಕಂದರೆ ಹಿಂದಿನ ಕಾಲದಲ್ಲಿ ಒಂದು ಗಾದೆ ಇದೆ, ಕಣ್ಣು ದೃಷ್ಟಿಗೆ ಕಲ್ಲು ಕೂಡ ಕರಗುತ್ತೆ ಅಂತ ಹೇಳ್ಬಿಟ್ಟು. ಈ ಥರ ಇರೋದ್ರಿಂದ ನಾವು ಮನೆಯಲ್ಲಿ ಕೆಲವೊಂದು ನಿಯಮಗಳನ್ನು ಫಾಲೋ ಮಾಡೋದ್ರಿಂದ ಮಕ್ಕಳಲ್ಲಿ ಆಗಿರೋಂಥ ದೃಷ್ಟಿದೋಷನ ಬಗೆಹರಿಸ್ಬೋದು. ಇದು ನಿಜನೂ ಹೌದು ಫ್ರೆಂಡ್ಸ್. ಬಟ್ ನಾವು ಮನೇಲಿ ಫಾಲೋ ಮಾಡಬೇಕು. ಮಿನಿಮಮ್ ಅಂದರೂ ವಾರಕ್ಕೆ ಒಂದ್ಸಲಿನಾದರೂ ಅಥವಾ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಈ ಟೈಮಲ್ಲಿ ನಾವು ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಏನೇ ಆಗಿದ್ರು ದೃಷ್ಟಿದೋಷ ಅದು ಬಗೆಹರಿಯುತ್ತೆ. ಮಕ್ಕಳು ಕೂಡ ಚೆನ್ನಾಗಿ ಬೆಳೀತಾ ಹೋಗ್ತಾರೆ. ಈಗ ಮೊದಲನೇದಾಗಿ ನಮಗೆ ದೃಷ್ಟಿದೋಷ ಆಗಿದೆ ಮಕ್ಕಳಲ್ಲಿ ಅಂತ ನಾವು ಯಾವ ಥರ ಐಡೆಂಟಿಫೈ ಮಾಡೋದು ಅಂತ ಹೇಳೋದಾದರೆ, ಈಗ ದೃಷ್ಟಿದೋಷ ಅಂದರೆ ಏನು ಅಂತ ನಮಗೆ ಗೊತ್ತಾಗಬೇಕು ಅಂತಂದರೆ ಫಸ್ಟು ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಆಲ್ಮೋಸ್ಟ್ ಆಲ್ ತಾಯಂದ್ರ ಜೊತೆಗೆ ಕಂಪ್ಲೀಟಾಗಿ ಮಕ್ಕಳು ಬೆಳೀತಾ ಇರ್ತಾರೆ. ದಿನನಿತ್ಯನೂ ಅವ್ರ ಜೊತೆಗೆ ಅವ್ರ ಆಟ ಆಗಿರ್ಬೋದು ಪಾಠ ಆಗಿರ್ಬೋದು ಎಲ್ಲನೂ ಆಗ್ತಾ ಇರುತ್ತೆ. ಅಬ್ಸರ್ವ್ ಮಾಡ್ತಾ ಇರ್ತೀವಿ ನಮ್ಮ ಮಕ್ಕಳು ಈಗ ಹೇಗಿದ್ದಾರೆ, ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಅವ್ರು ಯಾವ ಥರ ಇರ್ತಾರೆ ಅಂತ ನಮಗೆ ಗೊತ್ತಾಗಿರುತ್ತೆ. ಹಾಗಾಗಿ ನಾವು ಅವರನ್ನು ನೀಟಾಗಿ ಅಬ್ಸರ್ವ್ ಮಾಡ್ತೀವಲ್ಲ, ನಾವು ಇದನ್ನು ಐಡೆಂಟಿಫೈ ಮಾಡ್ಬೋದು, ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಯಾವ ಥರ ಅಂತಂದರೆ, ಈಗ ಬೆಳಗ್ಗಿಂದ ಸಂಜೆವರೆಗೂ ಪಾಪು ತುಂಬಾ ಚೆನ್ನಾಗಿದೆ, ತುಂಬ ಆಕ್ಟಿವ್ ಆಗಿದೆ, ಆಟ ಆಡ್ಕೊತ ಚೆನ್ನಾಗಿ ಊಟ ಮಾಡ್ಕೊತ ತುಂಬ ಚೆನ್ನಾಗಿದೆ ಅಂತ ನೋಡ್ತಾ ಇರ್ತೀವಿ ನಾವು. ಸಡನ್ನಾಗಿ ಮಗು ಕಿರಿಕಿರಿ ಮಾಡೋದು, ಅಳೋದು, ನಿದ್ರೆ ಮಾಡದೇ ಇರೋದು, ಊಟ ಬಿಡೋದು ಈ ಥರ ಮಾಡುತ್ತೆ. ಆಮೇಲೆ ಅದಾದಮೇಲೆ 1-2 ದಿನ ನಾವು ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಫ್ರೆಂಡ್ಸ್. ಈ ಥರ ಆದಮೇಲೆ ನಾನು ಇದನ್ನೇ ಮಾಡ್ರಿ ಅಂತ ಹೇಳಲ್ಲ, ಹಾಸ್ಪಿಟ್ಲಿಗೆ ತೋರಿಸ್ಬೇಕು. ಹಾಸ್ಪಿಟ್ಲಿಗೆ ತೋರಿಸಿದ ಮೇಲೆ ಅವರು ಡಾಕ್ಟ್ರ್ ಏನು ಸಜೆಷನ್ ಕೊಡ್ತಾರೆ ನೋಡಬೇಕು. ಈಗ ಸಡನ್ನಾಗಿ ಇಲ್ಲ ಡಾಕ್ಟ್ರ್ ಏನಿಲ್ಲಮ್ಮ ಪಾಪು ಆಕ್ಟಿವ್ ಆಗಿದೆ ಚೆನ್ನಾಗಿದೆ ಏನೂ ಇಲ್ಲ ಅಂತ ಅಂದಾಗ ನಾವು ಮನೆಗೆ
ಮನೆಗೆ ಬರ್ತೀವಲ್ಲ ಆ ಟೈಮಲ್ಲಿ ಇದನ್ನು ಮಾಡೋದ್ರಿಂದ ನಮಗೊಂದು ನೆಮ್ಮದಿ ಇರುತ್ತೆ. ಅದು ಏನಪ್ಪ ಅಂತಂದರೆ ದೃಷ್ಟಿ ನಿವಾರಿಸೋದು ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಆಲ್ ಎಲ್ಲ ಕಡೆನೂ ಎಲ್ರಿಗೂ ಗೊತ್ತಿರುತ್ತೆ. ಈಗ ದೃಷ್ಟಿ ದೋಷ ಅಂತ ಬಂತು ಅಂತಂದರೆ ಮಕ್ಕಳಿಗೆ ಆಗುತ್ತೆ ಅಂತಲ್ಲ, ನಮ್ಮ ಹತ್ರ ಒಂದು ಚೆನ್ನಾಗಿರೋ ಒಂದು ವೆಹಿಕಲ್ ಇದೆ ಅಥವಾ ನಾವು ತುಂಬ ಹೊರಿತಾ ಇದ್ದೀವಿ, ಬೆಳೀತಾ ಇದ್ದೀವಿ ಅಂತಂದ್ರೂ ಕೂಡ ನಮಗೂ ಕೂಡ ದೃಷ್ಟಿದೋಷ ಆಗೋದಿರುತ್ತೆ. ಈಗ ನಮ್ಮ ಹತ್ರ ಒಂದು ವೆಹಿಕಲ್ ಇದೆ ಅಂತಂದರೆ ಅದಕ್ಕೂ ಕೂಡ, ಒಂದು ಸುಂದರವಾದ ಮನೆ ಇತ್ತು ಅಂದರೆ ಅದಕ್ಕೂ ಕೂಡ ಈ ಥರ ಹಲವಾರು ರೀತಿಯಲ್ಲಿ ದೃಷ್ಟಿದೋಷಗಳಿರುತ್ತೆ. ಅದಕ್ಕೆ ಅದರದೇ ಆದ ಪರಿಹಾರ ಇರುತ್ತೆ. ಈಗ ನಾನು ಮಾತಾಡ್ತಿರೋದು ಮಕ್ಕಳಲ್ಲಿ ದೃಷ್ಟಿದೋಷ ಆದಾಗ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಈಗ ಈ ಥರ ಮಕ್ಕಳಲ್ಲಿ ಸಡನ್ನಾಗಿ ನಾವು ಈ ಥರ ಡಿಫ್ರೆನ್ಸಸ್ನ ಕಂಡ್ವಿ ಅಂತಂದರೆ ಆಟೋಮೆಟಿಕ್ಕಾಗಿ ಮನೇಲಿ ಯಾರಾದರೂ ಹಿರಿಯರಿದ್ದರು ಅಂತಂದರೆ, ಅಮ್ಮಂದ್ರಾಗಿರ್ಬೋದು, ಅಜ್ಜಿ ಆಗಿರ್ಬೋದು, ಈ ಥರ ಇದ್ದರು ಅಂದರೆ ಅವ್ರು ಹೇಳ್ತಾರೆ ಪಾಪುಗೆ ದೃಷ್ಟಿದೋಷ ಆಗಿದೆ, ಅದನ್ನು ನಿವಾರಿಸು, ಆರಾಮಾಗ್ತಾನೆ ಅವನು ಅಂತ ಹೇಳ್ಬಿಟ್ಟು. ಇದನ್ನು ನಾವು ನೆಗ್ಲಿಜೆನ್ಸಿ ಮಾಡಬಾರ್ದು. ಯಾಕಂದರೆ ಇದರಿಂದ ಮಕ್ಕಳಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಹಾಗಾಗಿ ನಾವು ಮಾಡ್ಬೋದು. ಅವರಿಗೆ ತಿನ್ನೋದಾಗಿರ್ಬೋದು, ಕುಡಿಸೋದಾಗಿರ್ಬೋದು ಏನು ಮಾಡಲ್ಲ, ನಾವು ಧೈರ್ಯವಾಗೇ ಮಾಡ್ಬೋದು. ಆಮೇಲೆ ಇದು ಒಂದು ಪದ್ಧತಿ ಫ್ರೆಂಡ್ಸ್. ಈಗ ಏನೇ ಹಿಂದಿನ ಕಾಲದಲ್ಲಿ ನಾವು ಮಾಡ್ಕೊತ ಬಂದಿದ್ದಾರೆ ನಮ್ಮ ಅಜ್ಜರಾಗಿರ್ಬೋದು, ಈ ಥರ ಹಿಂದಿನ ಕಾಲದಲ್ಲಿ ಒಂದು ಪದ್ಧತಿ ಬಂದಿದೆ ಅಂತಂದರೆ ಅದನ್ನು ನಾವು ಸ್ವಲ್ಪ ಆಲ್ಟ್ರೇಷನ್ ಮಾಡಿಕೊಂಡು ಈಗ ಫಾಲೋಅಪ್ ಮಾಡ್ತಾ ಇದ್ದೀವಿ. ಮಾಡೋದ್ರಿಂದ ಒಳ್ಳೆಯದೇ ಅಂತ ಹೇಳ್ತೀನಿ ನಾನು ಕೂಡ. ಮಾಡಿದರೆ ನಿಮ್ಮ ಪಾಪು ರಿಕವರಿ ಆಯಿತು ಅಂತಂದರೆ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ರಿ. ವಾರದಲ್ಲಿ ಒಂದು ದಿನ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನ ಈ ಥರ ಮಾಡೋದ್ರಿಂದ ಮಕ್ಕಳು ತುಂಬಾ ಚೆನ್ನಾಗಿ ಬೆಳೀತಾರೆ, ಯಾವುದೇ ರೀತಿ ಕಿರಿಕಿರಿ ಇರೋದಿಲ್ಲ. ಈಗ ಇದಿಷ್ಟು ಮಕ್ಕಳಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತಂದರೆ ಇದನ್ನು ನಾವು ದೃಷ್ಟಿದೋಷ ಅಂತ ಹೇಳ್ಬೋದು. ಯಾವುದನ್ನ ಅಂತಂದರೆ ಮಕ್ಕಳು ಕಿರಿಕಿರಿ ಮಾಡ್ತಾರೆ, ಸರಿಯಾಗಿ ನಿದ್ದೆ ಮಾಡಲ್ಲ, ಆಮೇಲೆ ಊಟ ಮಾಡ್ತಿಲ್ಲ, ಈ ಥರ 1-2 ದಿನ ಆಯಿತು ಇದೇ ಥರನೇ ಮಾಡ್ತಾಯಿದ್ದಾರೆ, ನನಗೆ ಯಾವುದೇ ರೀತಿ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ, ಈ ಥರ ಆದಮೇಲೆ ಮತ್ತು ಸಡನ್ನಾಗಿ ವೆಯ್ಟ್ ಲಾಸ್ ಆಗ್ತಾರೆ, ತುಂಬಾ ಕಿರಿಕಿರಿ ಮಾಡ್ತಾ ಇರ್ತಾರೆ ಅಂದ ತಕ್ಷಣ ನಮಗೆ ಅರ್ಥ ಆಗಿಬಿಡಬೇಕು ಇದು ದೃಷ್ಟಿದೋಷ ಆಗಿದೆ ಮಗುವಿಗೆ. ತುಂಬ ಚೆನ್ನಾಗಿದ್ದ, ಈ ಒಂದು ದಿನದಿಂದ ಈ ಥರ ಮಾಡ್ತಾ ಇದ್ದಾನೆ ಅಂತ ಅಂದ ತಕ್ಷಣ ನಮಗೆ ದೃಷ್ಟಿದೋಷ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಈ ಥರ ದೃಷ್ಟಿದೋಷ ಆದಾಗ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳೋದಾದರೆ, ಈಗ ಆಲ್ಮೋಸ್ಟ್ ಆಲ್ ಮನೇಲಿ ಅಮ್ಮಂದ್ರು ಅಜ್ಜಂದ್ರಿದ್ರೆ ಅವರು ಹೇಳ್ತಾರೆ ಫ್ರೆಂಡ್ಸ್, ಈಗ ನಿವಾರಿಸು ಅಂತ ಹೇಳ್ಬಿಟ್ಟು. ನಿವಾರಿಸೋದ್ರಲ್ಲೇ ನಾವು ಹಲವಾರು ರೀತಿನ ನಾವು ದೃಷ್ಟಿದೋಷನ ನಿವಾರಿಸ್ಬೋದು. 1 by 1 ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಯಾವ ಥರ ಮಾಡ್ಬೋದು ಅಂತಂದರೆ, ಸಾಮಾನ್ಯವಾಗಿ ನನಗೆ ಅದನ್ನೆಲ್ಲ ಮಾಡೋಕ್ಕಾಗಲ್ಲ, ನನಗೆ ಟೈಮ್ ಇಲ್ಲ ಅಂತಂದರೆ ಡೈಲಿ ಸಂಜೆ, ಈಗ ಪಾಪು ಹುಟ್ಟಿದೆ, ಈಗ 1 ತಿಂಗಳಾಗಿದೆ ಅಂತ ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ ಡೈಲಿ ಸಂಜೆ ಗೋಧೂಳಿ ಸಮಯ ಅಂತ ಇರುತ್ತಲ್ಲ ಆ ಟೈಮಲ್ಲಿ. ಆಮೇಲೆ ಮೇಜರಾಗಿ ಇದರ ಬೆನಿಫಿಟ್ಸ್ ಯಾವತ್ತು ಅಂತಂದರೆ ಗುರುವಾರ ಮತ್ತು ಭಾನುವಾರ ನಾವು ವಾರದಲ್ಲಿ 2 ದಿನ ನಾವು ನಮ್ಮ ಮಕ್ಕಳಿಗೆ ಈ ಥರ ಮಾಡೋದ್ರಿಂದ ಅದೆಂಥದೇ ದೃಷ್ಟಿದೋಷ ಆಗಿರಲಿ, ಏನೇ ಕಿರಿಕಿರಿ ಇರಲಿ ಸಾಲ್ವ್ ಆಗುತ್ತೆ ಫ್ರೆಂಡ್ಸ್. ಗುರುವಾರ ಮತ್ತು ಭಾನುವಾರ ಇದನ್ನು ಫಾಲೋಅಪ್ ಮಾಡಬೇಕು. ಮೊದಲನೇದಾಗಿ ಯಾವ ಥರ ಮಾಡ್ಬೋದು ಅಂತಂದರೆ, ಸಿಂಪಲ್ಲಾಗಿ ಒಂದು ಚೊಂಬಲಿ ನೀರು ಇರುತ್ತಲ್ಲ, ತುಂಬಿದ ಒಂದು ಚೊಂಬಲಿ ನೀರು ತೊಗೊಂಡ್ಬಿಟ್ಟು ಆ ಪಾಪು ಏನಿರುತ್ತಲ್ಲ, ಪಾಪುನ ನಮ್ಮ ಮನೆಯ ಎಂಟ್ರೆನ್ಸ್ ಪೂಜೆ ಬಾಗಿಲಿರುತ್ತಲ್ಲ ಅಲ್ಲಿ ಕುಂದಿರಿಸ್ಬಿಟ್ಟು ಆ ಪಾಪುನ ನಾವು ತಾಯಂದ್ರು ಮಾಡಿದರೆ ಅದು ಬಗೆಹರಿಯಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಮನೇಲಿ ಯಾರಾದರೂ ಅಜ್ಜಿ ಇರ್ತಾರಲ್ಲ ಅವ್ರ ಹತ್ರ ಅಥವಾ ಅವರಿಗೆ ರಿಲೇಷನ್ ಆಗುವಂಥ ಅತ್ತೆರು, ಸೋದರತ್ತೆರು ಆ ಥರ ಇರ್ತಾರಲ್ಲ ಅವ್ರ ಕಡೆಯಿಂದ ನಾವು ಇದನ್ನು ಮಾಡಿಸ್ಬೇಕಾಗುತ್ತೆ. ಯಾರೂ ಇಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಅಂತಂದರೆ ತಾಯಂದ್ರು ಕೂಡ ಮಾಡ್ಬೋದು. ಈಗ ಒಂದು ಚೊಂಬಲ್ ನೀರು ತೊಗೊಂಡ್ಬಿಟ್ಟು ಪಾಪು ಏನು ಕುಂದ್ರಿಸಿರ್ತೀವಲ್ಲ, ಪಾಪುನ ನೆತ್ತಿ ಭಾಗದಿಂದ ಪಾಪು ಕುತ್ಕೊಂಡಿರ್ತಾನಲ್ಲ ಕಾಲಿಗೆ ಟಚ್ ಆಗಬೇಕು ಆ ನೀರು. ಈ ಥರ 3 ಸಲ ನಿವಾರಿಸಿ, ನಾನು ಈ ವಿಡಿಯೋದಲ್ಲಿ ನಿವಾರಿಸೋದು ಯಾವ ಥರ ಅಂತ ಹೇಳ್ಬಿಟ್ಟು ಒಂದು ಕ್ಲಿಪ್ನ ಇದರಲ್ಲಿ ಶೇರ್ ಮಾಡ್ತೀನಿ. ಲೆಫ್ಟ್ ಸೈಡಿಂದ ಮತ್ತು ರೈಟ್ ಸೈಡಿಂದ 3 ಸಲ ಹಿಂಗೆ ಅಂದ್ಬಿಟ್ಟು, ಮತ್ತು ಮೇಲಿಂದ ಕೆಳಗೆ 3 ಸಲ ಅಂದ್ಬಿಟ್ಟು ಅದನ್ನು 3 ದಾರಿ ಕೂಡುತ್ತಲ್ಲ ಅಲ್ಲಿ ಚೆಲ್ಲಬೇಕು. ಇದು ಒಂದನ್ನು ಫಾಲೋ ಮಾಡ್ಬೋದು. ಇದೇ ಥರನೇ ಸೇಮ್ ಈಗ ಎಲ್ಲರಿಗೂ ಗೊತ್ತಿರುತ್ತೆ. ಈಗ ಯಾವುದಾದ್ರೂ ಫಂಕ್ಷನಲ್ಲಿ ಅಥವಾ ನಮ್ಮ ಪಾಪು ಎಲ್ಲ ಹೊರಗಡೆ ಹೋಗಿ ಒಂದು ಪರ್ಫಾರ್ಮೆನ್ಸ್ ಕೊಟ್ಟು ಮನೆಗಡೆ ಬಂತು ಅಂತಂದರೆ ಆಲ್ಮೋಸ್ಟ್ ಆಲ್ ದೃಷ್ಟಿ ತೆಗಿಯೋಕೆ ಅಂತ ಹೇಳ್ಬಿಟ್ಟು ಓಕ್ಲಿ ಮಾಡ್ತಾರೆ. ಆ ಓಕ್ಲಿನೂ ಕೂಡ ಮಾಡ್ಬೋದು. ಕೆಂಪು ನೀರು ಅಥವಾ ಕಪ್ಪು ನೀರನ್ನ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಕಾಳು, ಉಪ್ಪು ಮತ್ತು ಮೆಣಸಿನ್ಕಾಯಿ ಈ ಥರ ಇದಾವೆಲ್ಲ ಹಾಕ್ಬಿಟ್ಟು ಅದನ್ನು ನಿವಾರಿಸಿ ಅದನ್ನು ಕೂಡ 3 ದಾರಿ ಕೂಡಿರೋವಂಥ ಜಾಗದಲ್ಲಿ ಚೆಲ್ಬೋದು. ಇದು 2ನೇದು. ಇನ್ನು 3ನೇದು ಬೆಸ್ಟು ಅಂತಂದರೆ ಯಾವ ಥರ ಅಂತಂದರೆ, ಈಗ ಪಾಪು ಊಟನೇ ಮಾಡ್ತಾ ಇಲ್ಲ, ನಾವು ಎಷ್ಟೇ ಟ್ರೈ ಮಾಡಿದರೂ ಕೂಡ ಮಗು ಊಟ ಮಾಡ್ತಾ ಇಲ್ಲ ಅಂತಂದರೆ ಅದಕ್ಕೊಂದು ಬೆಸ್ಟು ಏನಂತಂದರೆ, ಅದೇ ಥರನೇ ಏನು ಕೆಂಪು ನೀರು ಮತ್ತು ಹಳದಿ ಕಲರ್ ನೀರು ಅಥವಾ ಕಪ್ಪು ನೀರು ಇವೆರಡರಲ್ಲಿ ಯಾವುದಾದ್ರೂ ಒಂದು ಮಾಡ್ಕೋಬೋದು. ಮಾಡಿರ್ತೀವಲ್ಲ ಆ ಓಕ್ಲಿಗಳನ್ನು 2 ತಟ್ಟೆಯಲ್ಲಿ ಸಪ್ರೇಟ್ ಮಾಡ್ಕೋಬೇಕು. ಮಾಡಿಕೊಂಡು ನಾವು
ಪಾಪುಗೆ ಏನೇನೆಲ್ಲ ಊಟ ಕೊಡ್ತಿರ್ತೀವಲ್ಲ, ರೊಟ್ಟಿ ಪಲ್ಯ ಅಥವಾ ಅನ್ನ ಸಾಂಬಾರು, ಪಾಪು ಏನು ತಿನ್ನುತ್ತೆ ಅದನ್ನೆಲ್ಲ ಒಂದೊಂದು ಮುಷ್ಟಿಯಷ್ಟು ಪಾಪು ಕೈಯಿಂದ ಆ ತಟ್ಟೆಗಳಿಗೆ ಹಾಕಿಸ್ಬೇಕು. ಹಾಕಿಸಿ ಸೇಮ್ ಪ್ರೊಸೀಜರು ಅದನ್ನು ನಿವಾಳಿಸ್ಬೇಕು. ಪಾಪುಗೆ ನಿವಾಳಿಸಿ ಅದನ್ನು 3 ದಾರಿ ಕೂಡಿರೋ ಜಾಗದಲ್ಲಿ ಚೆಲ್ಲೋದ್ರಿಂದ ಇದರಿಂದನೂ ಕೂಡ ಪಾಪು ಚೆನ್ನಾಗಿ ನೆಕ್ಸ್ಟ್ ಡೇ ಇದನ್ನೇನು ಮಾಡಿರ್ತೀವಲ್ಲ ಆ ನೆಕ್ಸ್ಟ್ ಡೇ ಪಾಪು ಆರಾಮಾಗಿ ಊಟ ಮಾಡುತ್ತೆ. ಆಮೇಲೆ ನೆಕ್ಸ್ಟ್ ಇನ್ನೂ ಏನು ಮಾಡ್ಬೋದು ಅಂತಂದರೆ, ಇನ್ನೂ ಸಿಂಪಲಾಗಿ ಈಸಿಯಾಗಿ ಯಾವ ಥರ ಮಾಡ್ಬೋದು ಅಂತಂದರೆ, ಎಲೆ ಇರುತ್ತಲ್ಲ ವಿಳೆದೆಲೆ, ಆ ವಿಳೆದೆಲೆ ತುದಿ ಈ ತೊಟ್ಟಿರುತ್ತಲ್ಲ ತೊಟ್ಟು ಬಿಟ್ಬಿಟ್ಟು ತುದಿ ಬರುತ್ತಲ್ಲ ತುದಿ ಬರುತ್ತಲ್ಲ ಆ ತುದಿ ಹತ್ರ 3 ಸಣ್ಣದಾಗಿ ತೂತು ಮಾಡ್ಕೋಬೇಕು. 3 ಸಣ್ಣದಾಗಿ ತೂತು ಮಾಡಿಕೊಂಡು ಅದನ್ನು ಒಂದು ಮುಂಬತ್ತಿ ಅಥವಾ ದೀಪ ಇರುತ್ತಲ್ಲ ಆ ದೀಪದಲ್ಲಿ ಸೇಮ್ ಪ್ರೊಸೀಜರು ಪಾಪುನ ನಮ್ಮ ಪೂಜೆ ಬಾಗಿಲಿರುತ್ತಲ್ಲ ಅದ್ರ ಮುಂದ್ಗಡೆ ಕುಂದ್ರಿಸ್ಕೋಬೇಕು. ಪಾಪುಗೆ ಅದನ್ನು ನಿವಾಳಿಸ್ಬೇಕು. ಮೇಲಿಂದ ಕೆಳಗೆ 3 ಸಲ ಈ ಕಡೆ ಮತ್ತು ಮೇಲಿಂದ ಕೆಳಗೆ 3 ಸಲ ನಿವಾಳಿಸ್ಬಿಟ್ಟು ಪಾಪುನಲ್ಲಿ ಕುಂದ್ರಿಸ್ಕೊಂಡು ಮೇಣದ ಬತ್ತಿ ಅಥವಾ ದೀಪ ಇರುತ್ತಲ್ಲ ಅದರಲ್ಲಿ ಅದನ್ನು ಆ ಎಲೆ 3 ತೂತು ಮಾಡಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಿವಾಳಿಸಿ 3 ತೂತು ಮಾಡಿರ್ತೀವಲ್ಲ ಅದನ್ನು ನಾವು ಸುಟ್ಟು ಆ ಪಾಪುಗೆ ಸುಟ್ಟಿದಾಗ ಅದು ಬೂದಿ ಏನು ಬರುತ್ತಲ್ಲ ಅದನ್ನು ನಾವು ಬೊಟ್ಟಿಟ್ಬಿಟ್ಟು ಪಾಪು ತಲೆ ಮೇಲಿಂದ ಹಿಂಗೆ ಹರಿದು ಅದನ್ನು ಬಿಸಾಕ್ಬೋದು. ಈ ಥರನೂ ಮಾಡ್ಬೋದು. ಆಮೇಲೆ ಇದು 4ನೇದು. ನೆಕ್ಸ್ಟ್ 5ನೇ ಸ್ಟೆಪ್ ಯಾವ ಥರ ಮಾಡ್ಬೋದು ಅಂತಂದರೆ, ಸಿಂಪಲಾಗಿ 1 ಟೀ ಸ್ಪೂನಷ್ಟು ಸಾಸಿವೆ ಇರುತ್ತಲ್ಲ ಮನೆಯಲ್ಲಿ, ಸಾಸಿವೆ ಕಾಳು ತೊಗೊಂಡು ಇದು ನಮ್ಮ ಹುಡುಗರಿಗೆ ನಾವು ಫಾಲೋ ಮಾಡ್ತೀವಿ ಫ್ರೆಂಡ್ಸ್. ಇದು ನನಗೆ ಮುಂಚೆ ಗೊತ್ತಿದ್ದಿಲ್ಲ, ನಾನು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದೆ. ನಮ್ಮ ಮನೇಲಿರೋಂಥ ನಮ್ಮ ಅತ್ತೆ ಇದ್ದಾರಲ್ಲ ಇದನ್ನು ಅವರಿಗೆ ಮಾಡ್ತಾರೆ. ನಮ್ಮ ಹುಡುಗರಿಗೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಅಥವಾ ಗುರುವಾರ ಭಾನುವಾರ ಅವರು ವಾರದಲ್ಲಿ 1 ಸಲ 2 ಸಲ ಅಥವಾ 15 ದಿನಕ್ಕೆ 1 ಸಲ ಆದರೂ ಮಾಡ್ತೀವಿ ನಾವು. ನಾನು ಮಾಡಲ್ಲ, ನಮ್ಮ ಅತ್ತೆ ಮಾಡ್ತಾರೆ. ಅಥವಾ ಇಲ್ಲಿ ಜಾಸ್ತಿ ಇದು ಮಾಡಿದ್ರು ನಮ್ಮ ಅತ್ತೆ ಅವರೆಲ್ಲ ಹೊರಗಡೆ ಹೋಗಿದ್ರು ಅಂದರೆ ಇಲ್ಲಿ ನಮ್ಮ ಮನೆ ಮುಂದ್ಗಡೆ ಒಂದು ಅಜ್ಜಿ ಇದ್ದಾರೆ, ಅವ್ರು ಬಂದು ಮಾಡ್ತಾರೆ. ಈಗ ಇದನ್ನು ಸಿಂಪಲಾಗೇ ಮಾಡ್ಬೋದು. ಏನು ಅಂತಂದರೆ ಸಾಸಿವೆ ಕಾಳು 1 ಮುಷ್ಟಿಯಷ್ಟು ಅಥವಾ ಸ್ವಲ್ಪ 1 ಟೀ ಸ್ಪೂನಷ್ಟು ಸಾಸಿವೆ ಕಾಳು ತೊಗೊಂಡು ಸೇಮ್ ಯಾವ ಥರ ನಾವು ಇಳೆ ತೆಗಿತೀವಲ್ಲ ಅದೇ ಥರನೇ ಪಾಪುನ ಕುಂದಿರಿಸ್ಕೊಂಡು ಇಳೆ ತೆಗೆದ್ಬಿಟ್ಟು ನಮ್ಮ ಮನೆ ಬಾಗಿಲಿಂದ ಸ್ಟಾರ್ಟ್ ಮಾಡಬೇಕು. ಅದು ಕಾಣಬಾರ್ದು ಯಾರಿಗೂ. ನಾರ್ಮಲಾಗೆ ನಾವು ನಡ್ಕೊತ ಹೋಗ್ತೀವಲ್ಲ, ವಾಕ್ ಹೋಗ್ತೀವಲ್ಲ ಆ ಥರ ಹೋಗ್ಬೇಕು. ಕೈಯಲ್ಲಿ ಸಾಸಿವೆ ಕಾಳು ಇರಬೇಕು. ಮನೆಯಿಂದ ಸ್ಟಾರ್ಟ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಉದುರಿಸ್ಕೊಂತ ಅದು ಖಾಲಿ ಆಗೋವರೆಗೂ ಹೋಗ್ಬೇಕು. ಅದು ಖಾಲಿ ಆದಮೇಲೆ ರಿಟರ್ನ್ ಅದನ್ನು ಹಿಂದಕ್ಕೆ ತಿರುಗಿ ನೋಡದೆ ರೀತಿ ಮನೆಗೆ ಬರ್ಬೋದು. ಇದನ್ನು ಕೂಡ ಫಾಲೋ ಮಾಡ್ಬೋದು. ಇನ್ನೊಂದು ಮೇಜರಾಗಿ ಯಾವುದು ಅಂತಂದರೆ, ಈಗ ನೀವು ಜನ್ಮದ ಜೋಡಿ ಪಿಕ್ಚರ್ ನೋಡಿರ್ಬೋದು. ಅದರಲ್ಲಿ ಅವಳು ಹೀರೋಯಿನ್ ಇರ್ತಾಳಲ್ಲ, ಅವಳು ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಇದು ಮಾಡಿರ್ತಾಳಲ್ಲ, ಒಂದು ಗಿಡದಲ್ಲಿ ಯೆಲ್ಲೋ ಕಲರ್ ಮುಳ್ಳಿನ ಹೊಲದಲ್ಲೆಲ್ಲ ಬಿಟ್ಟಿರುತ್ತೆ. ಅದು ಮುಳ್ಳಿರುತ್ತೆ ಆ ಗಿಡದಲ್ಲಿ, ಯೆಲ್ಲೋ ಕಲರ್ ಹೂವು ಬಿಡುತ್ತೆ. ಅದು ವಿಷ ಹೂವು ಅಂತಲೂ ಹೇಳ್ತಾರೆ. ಈಗ ಇದಕ್ಕಿಂತ ಬೆಸ್ಟು ಅಂತಂದರೆ ಏನು ಅಂತಂದರೆ, ಈಗ 3 ಥರದ ಎಣ್ಣೆ ತೊಗೋಬೇಕು. ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಹರಳೆಣ್ಣೆ ಮತ್ತು ಅಡುಗೆ ಎಣ್ಣೆ. ಈ 3 ಎಣ್ಣೆನ 1 ಲೋಟದಲ್ಲಿ ಮಿಶ್ರಣ ಮಾಡಿಕೊಂಡು ಅದಕ್ಕೆ ನಾವು ಅಡುಗೆಗೇನು ಯೂಸ್ ಮಾಡ್ತೀವಲ್ಲ ಕೊತ್ತಂಬರಿ ಸೊಪ್ಪು, ಆ ಕೊತ್ತಂಬರಿ ಸೊಪ್ಪನ್ನು ಬೇರಿರಬೇಕು. ಅದ್ರದ್ದು ಬೇರಿರುತ್ತೆ, ಸೋಸಿರಬಾರ್ದು. ಬೇರಿರುತ್ತಲ್ಲ ಅದೇ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ಕೊಂಡು 1 ಕಡ್ಡಿ ತೊಗೋಬೇಕು. ಅದರಲ್ಲಿ ಕೊತ್ತಂಬರಿ ಸೊಪ್ಪಿಂದು ಗುಚ್ಛ ಏನಿರುತ್ತಲ್ಲ ಅದರಲ್ಲಿ ಒಂದಷ್ಟೇ ತೊಗೋಬೇಕು. ತಗೊಂಡು ಈಗೇನು ಮಿಶ್ರಣ ಮಾಡಿರ್ತೀವಲ್ಲ 3 ರೀತಿಯ ಎಣ್ಣೆನ ಅದರಲ್ಲಿ ಹಾಕ್ಕೊಂಡು ಈ ಥರ ಸಿಗಿಸ್ಕೋಬೇಕು. ಇಟ್ಕೊಂಡು ನಾವು ಏನು ಸೇಮ್ ಪ್ರೊಸೀಜರ್ ಇಳಿಯೋದಾಗೆ ಏನಿರುತ್ತಲ್ಲ ಅದೇ ಥರನೇ ಮೇಲಿಂದ ಕೆಳಗೆ ಮತ್ತು ಈ ಕಡೆ ಹಿಂಗೆ ಮಾಡಿಬಿಟ್ಟು ನಾವೇನು ಇಳೆ ತೆಗ್ದಿರ್ತೀವಲ್ಲ ಈ ಎಣ್ಣೆನ ನಾನೀಗ ಹೇಳಿದ್ನಲ್ಲ ಜನ್ಮದ ಜೋಡಿ ಪಿಕ್ಚರಲ್ಲ ಅವಳು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಕಾಳು ತೊಗೊಂಬಂದು ಅದ್ರದ್ದು ಆ ಗಿಡದಲ್ಲಿ ಬಿಡೋವಂಥ ಬೀಜದ ಕಾಳು ತೊಗೊಂಬಂದು ಅದ್ರಲ್ಲಿ ತೋರಿಸ್ತಾರೆ ಆ ಗಿಡನ. ಆ ಗಿಡದ ಹೆಸರು ನನಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹೊಲದಲ್ಲೂ ಕೂಡ ಬಿಟ್ಟಿರುತ್ತೆ. ಇಷ್ಟಿಷ್ಟು ಅಗಲ ಎಲೆ ಇರುತ್ತೆ, ಮೇಲ್ಗಡೆ ಯೆಲ್ಲೋ ಕಲರ್ ಹೂವು ಇರುತ್ತೆ, ಮುಳ್ಳಿರುತ್ತೆ, ಗಿಡದ ತುಂಬ ಮುಳ್ಳಿರುತ್ತೆ. ಆ ಥರ ಗಿಡ ಏನಿರುತ್ತಲ್ಲ ಆ ಗಿಡಕ್ಕೆ ತೊಗೊಂಡೋಗಿ ಈ ಎಣ್ಣೆನ ಚೆಲ್ಲಬೇಕು. ಇದಂತೂ ಫ್ರೆಂಡ್ಸ್ ಆಟೋಮೆಟಿಕ್ಕಾಗಿ ಹುಡುಗರಿಗೆ ನಮಗೇನು ದೃಷ್ಟಿದೋಷ ಆಗಿರುತ್ತಲ್ಲ ಹುಡುಗರಲ್ಲಿ ಅದನ್ನು ರಿಲೀಫ್ ಮಾಡುತ್ತೆ. ಈ ಥರನೂ ಫಾಲೋ ಮಾಡ್ಬೋದು. ಇದಿಷ್ಟು ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅಲ್ಲ ಫ್ರೆಂಡ್ಸ್. ಇದು ಒಂದು ಪದ್ಧತಿ ಅಷ್ಟೇ. ಇದನ್ನು ಮಾಡೋದ್ರಿಂದ ಮಕ್ಕಳಿಗೆ ಯಾವ ರೀತಿಯೂ ಸೈಡ್ ಎಫೆಕ್ಟ್ ಆಗಲ್ಲ. ಆಚರಣೆ ಮಾಡಬೇಕು. ಈಗ ದೇವ್ರಿದೆ ಅಂತಂದರೆ ಇದೆ, ಇಲ್ಲ ಅಂದರೆ ಇಲ್ಲ. ಇದರಿಂದ ಆಗುತ್ತೆ ಅಂತ ನಾವು ನಂಬಿ ಮಾಡೋದ್ರಿಂದ ನಾವೇನೂ ಕಳ್ಕೊಳಲ್ಲ. ಏನೋ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ. ನಾವೇನು ಅದನ್ನು ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ ಆ ಟೈಮ್ನ ನಾವು ವೇಸ್ಟ್ ಮಾಡ್ಕೋಬೋದು. ಅದರಿಂದ ನಾವು ಮಕ್ಕಳನ್ನ ನಾವು ರಿಕವರಿ ಮಾಡ್ಕೊಂಡ್ವಿ, ಮಕ್ಕಳು ಚೆನ್ನಾಗಾದ್ರು ಅಂತಂದರೆ ಖುಷಿನೇ ಆಗುತ್ತೆ. ಹಾಗಾಗಿ ಇದನ್ನು ಫಾಲೋ ಮಾಡಿ. ಇನ್ನೂ ಕೆಲವೊಂದು ಇದ್ದಾವೆ. ನೆಕ್ಸ್ಟು ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಈ ಥರ ಇನ್ನೂ ವಿಡಿಯೋ ಮಾಡಿರಿ ಅಂತಂದರೆ ನಾನು ಮತ್ತೆ ಶೇರ್ ಮಾಡ್ತೀನಿ. ಜೊತೆಗೆ ಯಾವ ಥರ ನಿವಾರಿಸೋದು ಅಂತ ಹೇಳ್ಬಿಟ್ಟು ನಾನು ಒಂದು ವಿಡಿಯೋನ
ತೆಗೆದಿದ್ದೀನಿ ಫ್ರೆಂಡ್ಸ್. ನನ್ನ ಮಕ್ಕಳಿಗೆ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ವಿಡಿಯೋನ ಇದ್ರ ಜೊತೆ ನಾನು ಲಿಂಕ್ ಹಾಕ್ತೀನಿ, ಇದರಲ್ಲಿ ಶೇರ್ ಮಾಡ್ತೀನಿ. ಆ ಥರ ನೀವು ಮಾಡಿ. ಈಗ ಗೊತ್ತಾಗಲ್ಲ ನಿವಾರಿಸೋದು ಹಿಂಗೆ ಮೇಲಿಂದ ಕೆಳಗೆ ಮೇಲೆ ಆ ಥರ ಹೇಳಿದ್ರೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋನ ಕವರ್ ಮಾಡಿದ್ದೀನಿ. ಅದನ್ನು ಕೂಡ ಇದರಲ್ಲಿ ಶೇರ್ ಮಾಡ್ತೀನಿ, ನೋಡಿ. ಈಗ ನಿವಾಳಿಸೋದು ಯಾವ ಥರ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಇವತ್ತು ಗುರುವಾರ ಸಂಜೆ 6:30 ಆಗಿದೆ. ಈ ಟೈಮಲ್ಲಿ ನಾನು ನಿವಾಳಿಸ್ತಾ ಇದ್ದೀನಿ. ಇದನ್ನು ಕೂಡ ವಿಡಿಯೋ ಮುಂಚೆನೇ ತೆಗೆದಿದ್ದೆ, ನಾನು ಅದನ್ನು ಕ್ಲಿಪ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ನಿವಾಳಿಸೋಕ್ಕೆ 2 ತಟ್ಟೆ ತೊಗೊಂಡಿದ್ದೀನಿ, 1 ಚೊಂಬಲ್ಲಿ ನೀರು ತೊಗೊಂಡಿದ್ದೀನಿ. ಈಗ 1 ತಟ್ಟೆಯಲ್ಲಿ ಕೆಂಪು ನೀರು ಮಾಡ್ಕೊಂಡಿದ್ದೀನಿ. ಕೆಂಪು ನೀರನ್ನ ಯಾವ ಥರ ಮಾಡೋದು ಅಂದರೆ, ಅರಿಶಿನ ಇರುತ್ತಲ್ಲ ಅಡುಗೆ ಮಾಡೋದು, ಆ ಅರಿಶಿನಕ್ಕೆ ನಾವು ಸುಣ್ಣ ಏನು ಅಡಿಕೆಲೇ ತಿಂತಾರಲ್ಲ ಅವರು ಸುಣ್ಣ ಯೂಸ್ ಮಾಡ್ತಾರಲ್ಲ, ಆ ಸುಣ್ಣ ಬೆರೆಸಿದ್ರೆ ನೀರು ಈ ಥರ ಕೆಂಪಾಗುತ್ತೆ. ಈ ಕೆಂಪು ನೀರಿಗೆ ನಾನು 1 ಚಮಚದಷ್ಟು ಸಾಸಿವೆ ಮತ್ತು 3 ಥರ ಕಲರ್ ಇರುವಂಥ ಹೂನ ಹಾಕಿದ್ದೀನಿ. ಸೇಮ್ ಅದೇ ಥರನೇ ಇನ್ನೊಂದು ತಟ್ಟೆಯಲ್ಲಿ ಅರಿಶಿನದ ನೀರು ತೊಗೊಂಡಿದ್ದೀನಿ. ಅರಿಶಿನದ ನೀರು ಅಥವಾ ಕಪ್ ನೀರು ತೊಗೋಬೋದು. ಅಂದರೆ ನಾವು ಮನೇಲಿ ಅಡುಗೆ ಮಾಡ್ತೀವಲ್ಲ, ಪಾತ್ರೆ ಮಸಿಯಾಗಿರುತ್ತಲ್ಲ ಆ ನೀರನ್ನ ಕೂಡ ಯೂಸ್ ಮಾಡ್ಬೋದು. ಇಲ್ಲ ನಾನು ಹಳದಿ ಕಲರ್ ನೀರನ್ನ ಮಾಡ್ಕೊಂಡಿದ್ದೀನಿ ಓಕ್ಲೆ ಮಾಡೋದಕ್ಕೆ. ಇದಕ್ಕೂ ಸೇಮು ಒಂದು ಸ್ವಲ್ಪ ಸಾಸಿವೆ ಮತ್ತು 3 ಥರದ ಹೂಗಳನ್ನು ಹಾಕಿದ್ದೀನಿ. ಇವೆರಡರ ಜೊತೆಗೆ 1 ಚೊಂಬು ನೀರನ್ನು ನಿವಾಳಿಸಿ ಮಕ್ಕಳಿಗೆ ಚೆಲ್ಬೋದು. ಇದನ್ನು ಯಾವ ಥರ ನಿವಾಳಿಸೋದು ಅಂತೇಳ್ಬಿಟ್ಟು ತೋರಿಸ್ತೀನಿ. ಈ ಕಡೆ ನೋಡು ಸಮ್ಮ. ಅದು ಇದ್ರಲ್ಲಿ ಮಾಡ್ತಿದ್ದಲ್ಲ ಸೆರಗಲ್ಲ, ಅದೊಂದು ಮಾಡ್ರಿ. ಇದೆ ಕುತ್ಕೊಳ ಸಮ, ಕುತ್ಕೊಳಮ್ಮ. ಎದ್ದು ನಡೀರಿ ಹೊರಗೆ. ಈಗ ನಿವಾಳಿಸಿದಾದಮೇಲೆ ನಾವು ಯೂಸ್ ಮಾಡಿರ್ತೀವಲ್ಲ ತಟ್ಟೆ ಮತ್ತು ಚೊಂಬು, ಅದನ್ನು ಈ ಥರ ಉಲ್ಟಾ ಮಾಡಿ ಇಡಬೇಕು ಫ್ರೆಂಡ್ಸ್ ಒಂದು ಮೂಲೆಯಲ್ಲಿ. ನೆಕ್ಸ್ಟ್ ಡೇ ಅದನ್ನು ತೆಗೆದು ತೊಳಿಬೇಕು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.